ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ವ್ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತಂದು ನೋಡೋಣ್ರಿ. ನಾನಿವಾಗ ಒಂದು ಸ್ಪೆಷಲ್ ಆದಂಥ ಕ್ರಿಸ್ಪಿ ಇಫ್ತಾರಿಗೆ ಸ್ಪೆಷಲ್ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡತ್ತಿದ್ದೆ ರೀ. 2 ನಿಮಿಷದೊಳಗೆ ರೆಡಿ ಆಗುವಂಥ ಸ್ನ್ಯಾಕ್ಸ್ ರೀ. ಅದು ನೋಡಿರಿ, ಸಪೋರ್ಟ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಏನಾದರೂ ಹೊಸದಾಗಿ ರೆಸಿಪಿ ಬೇಕಪ್ಪ ಅಂತಂದ್ರೆ ಇದು ಮಾಡಿ ತೋರಿಸ್ರಿ ಅಂಥೇಳಿ ನಾನು ಅದನ್ನು ಮಾಡಿ ತೋರಿಸ್ತೇನೆ ರೀ. ಬರ್ರಿ ಇವಾಗ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ್ರಿ. ಮೊದಲಿಗೆ ಇಲ್ಲಿ ನನಗೆ ಕುಸಿದ ಆಲೂಗಡ್ಡೆ ಬೇಕಾಗಿತ್ತು ರೀ. ಹಾಗಾಗಿ ನಾನು ಕುದಿಯಾಕೆ ಹಾಕಿದ್ದೆ, ಕುದ್ದವ್ರಿ ಈಗದ. ಆಮೇಲೆ ನನಗೆ ಒಂದು ಕುಸಿ ತತ್ತಿ ಬೇಕಾಗಿತ್ತು ರೀ. ತತ್ತಿನೂ ಕುದ್ಬಿಟ್ಟೈತೆ ರೀ. ಇವಾಗ ನೆಕ್ಸ್ಟ್ ಏನು ಬೇಕಂತೇಳಿ ನೋಡೋಣ. ಇಲ್ಲಿ ನಾನು ಒಂದು ಬಾಳ್ಗೆ ಹಾಕಿಟ್ಟೇನಿ ರೀ ಎಣ್ಣೆ ಬಿಸಿ ಮಾಡೋಕೆ. ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ, ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ. ಕೊತ್ತಂಬರಿ ಈಗ ಹಾಕೊಳ್ಳೋದು ಬೇಡ್ರಿ, ಅದು ಒಂದು ಬಂತು ಅದ್ರೊಳಗೆ. ಕೊತ್ತಂಬರಿ ಹಾಕಿ ಒಂದು 2 ರಿಂದ 3 ನಿಮಿಷ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ್ರಿ. ಆಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಉದ್ದಗಿ ಸಣ್ಣಗೆ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಕೊಳ್ಳೋಣ್ರಿ. ಹಾಕ್ಕೊಂಡು ಇದು ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡೋಣ್ರಿ. ಇವಾಗ ನಾನಿದ ಗ್ಯಾಸು ಆಫ್ ಮಾಡ್ಕೊಂಡ್ಬಿಡ್ತೇನೆ ರೀ. ಇದೀಗ ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ಇದಕ್ಕೆ ಕೊಬ್ಬರಿ ಹಿರ್ಚೋ ತೊಗೊಂಡೇನ್ರಿ. ನಾವೇನದ ತತ್ತಿ ಕುಸಿದ್ವಲ್ರಿ, ಅದ ತತ್ತಿನ ಕಿರಿಚ್ಕೊಂಬಿಡೋಣ್ರಿ. ಈಗ ತತ್ತಿ ಕಿರಿಚ್ಕೊಂಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ್ರಿ ಸೈಡಿಗೆ. ರೆಡಿ ಮಾಡಿದಿಮ್ಮ? ರೆಡಿ ಮಾಡಿದೆ. ಇವಾಗ ಒಂದು ಬಾಳ್ಗೆ ತೊಗೊಂಡಿನಿ. ಆಮೇಲೆ ಇದು ಕೊಬ್ಬರಿ ಕಿರ್ಸೋದ ಅದು ತೊಗೊಂಡಿನಿ. ಆಮೇಲೆ ಕುದಿಸಿ ಇಟ್ಟಿದ್ದಂಥ ಆಲೂಗಡ್ಡೆ ಅವನ್ನ ಹೆರ್ಸ್ಕೋಬೇಕನ ಈಗ. ಇದು ಸಣ್ಣದೈತಲ್ಲ, ಈ ಥರ ಹೆಚ್ಚಿಸ್ಕೊಳ್ಳೋಣ ಎಲ್ಲ. ಕುದಿಸಿದ ಆಲೂಗಡ್ಡೆ ರೀ ಅವು. ತತ್ತಿ ಸುಲ್ದಿಲ್ಲಮ್ಮ ಅದನ್ನ. ಕುಸಿ ತತ್ತಿ ಎಲ್ಲಿದೆ? ಹಸೆದ ಕುಸಿದಿಲ್ಲಿಟ್ಟಿ ಕುಸಿ ಹಾಕಿದೆ. ಯಾವ್ದಕ್ಕೆ ಹಾಕಿದೆ? ಅವು ಇದು ಗ್ರೇವಿ ಹಾಕಿದೆ ನಾನು. ಈಗ ಒಂದೊಂದೊಂದೊಂದು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಇಲ್ಲೇ ಆಲೂಗಡ್ಡೆ ಎಲ್ಲ ನಾನು ತುರ್ಕೊಂಡೇನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ್ರಿ. ಮತ್ತು ಇದಕ್ಕೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಖಾರ ಅದೇನು ಬೇಡನಮ್ಮ? ಅದು ಚಿಲ್ಲಿ ಫ್ಲೇಕ್ಸ್ ಖಾರ ಇರ್ತೈತೆ, ಮತ್ತೇನು ಖಾರ. ಅದು ಗ್ರೇವಿ ಮಾಡ್ಕೊಂಡಿಲ್ಲ, ಅದು ಖಾರ ಆಗೈತೆ ಈಗ ಅಲ್ಲಿ. ಅದಕ್ಕೂ ಚಿಲ್ಲಿ ಫ್ಲೇಕ್ಸ್ ಹಾಕೇನಿ. ಆಮೇಲೆ ಇದು ಹಾಕಿನಿ, ದೊಡ್ಡ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ತತ್ತಿ ಒಡೆದು ಹಾಕೊಳ್ಳೋ. ಮತ್ತೆ ಮಿಕ್ಸ್ ಮಾಡೋಣ ರೀತಿ. ಇಲ್ಲ ನಮ್ಮ ಮಮ್ಮಿ ಖಾರ ಹಾಕೊಂಬಿಟ್ಟ ಬಿಡತ್ತಿಲ್ರಿ, ನಂಗೆ ಹಾಕ್ಬಿಡೋಡ್ರಿ ಸ್ವಲ್ಪ. ಏನು ಸಪ್ಪಟ್ಟೆ ಸಾರದ ಚಲೋ ಆಗಲ್ಲ ಬಿಡು ಮಾವು. ಒಣ ಖಾರ ಹಾಕಿದೆ ಅಥವಾ. ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ತೊಗೊಳ್ಳೋಣ. ಆಗೋಷ್ಟು ತೊಗೊಳ್ಳೋಣ ಮೈದಾ ಹಿಟ್ಟು ತೊಗೊಂಡು ಇವಾಗ ಸಾನಿಸ್ಕೊಳ್ಳೋಣ. ಇದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ವಿ ಎಲ್ಲ ಆಲೂಗಡ್ಡೆ ಮತ್ತು ಮೈದಾ ಹಿಟ್ಟು. ಇದಕ್ಕೆ ನೀರು ಹಾಕಂಗಿಲ್ಲ ನಾವು. ಸ್ವಲ್ಪ ಆಲೂಗಡ್ಡೆ ಒಳಗೆ ನಾದ್ಕೊಳ್ಳೋದು. ಆಲೂಗಡ್ಡೆದೊಳಗೆ ನೀರಿನ ಅಂಶ ಇರ್ತೈತೆ ಒಮ್ಮೆ. ಕೈಲಿಂತ ಮಿಕ್ಸ್ ಮಾಡ್ಬೇಕಾಯ್ತು. ಮಾಡ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ಇದು ಮೈದಾ ಹಿಟ್ಟು ಹಿಡಿದ್ರೆ ಹಾಕಕ್ಕೆ ಬರೈತಿ. ಹಿಡಿತೈತಿ. ಅದು ಭಾಳ ತೆಳುವಾಗೈತೈತೆ. ಸ್ವಲ್ಪ ಗಟ್ಟಿ ಆಗ್ಬೇಕನ್ನೋದು, ಏನು ತೆಳುವ ಇರ್ಬೇಕು ಒಂದಿಟ್ಟು. ಸ್ವಲ್ಪ ತೆಳುವೇ ಇರ್ಬೇಕಾ, ಆದ್ರೆ ಇಷ್ಟು ಬೇಡ ಕೈ ಗಂಟ್ಕೊಳ್ಳೋಂಗ. ನಾದಿದ್ವ ಈಗ ಅದನ್ನ? ಹಿಟ್ಟೆಲ್ಲ ಕರೆಕ್ಟಾಗಿ ನಾದಿದೆ. ಅದು ನಾನು ಸ್ವಲ್ಪ ನೀರು ಹಾಕಿಲ್ಲ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಟ್ಬಿಡೋಣ. ಒಂದು ಸ್ವಲ್ಪ ಅದನ್ನು ಸಾವಿರ ಬಿಡು.
ಇಲ್ಲಿ ಇವಾಗ ನಮ್ಮದು ಹಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಚಲೋ ಆಗೈತೆ ನೋಡ್ಬೋದು ನೀವು. ಇವಾಗ ನಾನು ಸ್ವಲ್ಪ ಉಳ್ಳಿ ಮಾಡ್ಕೊತೀನಿ ರೀ. ಈಗ ನೋಡ್ಬೋದು ನೀವು ಕೈಗೆ ಏನು ಅಂಟತಿಲ್ಲ ರೀ. ಇಷ್ಟು ನೋಡಿ ಇವಾಗೆಲ್ಲ ತಾಲಿಪಟ್ಟಿ ಯಾವ ರೀತಿ ಮಾಡ್ಕೊತಾರಲ್ರಿ ಆ ರೀತಿನ ಮಾಡ್ಕೊಳ್ಳೋಣ್ರಿ ಚಪಾತಿ ಗತೆ. ಈಗ ನಾವೇನಿದು ಗ್ರೇವಿ ರೆಡಿ ಮಾಡ್ಕೊಂಡಿದ್ದಲ್ರಿ ಇದ್ರೊಳಗೆ ಹಾಕೊಳ್ಳೋಣ. ಸ್ವಲ್ಪ ಇದು ಒಂದು ಸ್ವಲ್ಪ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕಿ ಇವಾಗ ಇದನ್ನು ಈ ರೀತಿ ಸವರ್ಕೊಂಡು ಇವಾಗ ಈ ಕಡೆದ ಭಾಗ ಏನೈತೆ ನೋಡ್ರಿ ಇದನ್ನು ಈ ರೀತಿ ಹಾಕೊಳ್ಳೋಣ್ರಿ. ಆಮೇಲೆ ಇದ್ರದ್ದು ಈ ರೀತಿ ಆಮೇಲೆ ಈ ರೀತಿ ರೀ ಈ ಕಡೆದೂ ಈ ರೀತಿ ಮಾಡ್ಕೋಬೇಕ್ರಿ. ಆಮೇಲೆ ಇದು ಏನು ಕಾಣತೈತಲ್ರಿ ಇದೇನು ಕಾಣಬಾರ್ದು, ಎಲ್ಲ ಪ್ಯಾಕಿಂಗ್ ಆಗ್ಬೇಕ್ರಿ ಇದು. ಇಲ್ಲನೂ ಒಂದು ಪ್ಲೇಟಿಗೆ ಸ್ವಲ್ಪ ಹಿಟ್ಟು ಹಾಕಿ ಇದು ನಾ ಏನು ಮಾಡ್ಯಾನಲ್ರಿ ಇದು ಇಟ್ಟೆ ನೋಡ್ರಿ. ಇವಾಗ ಹಿಂಗೆ ಮಾಡ್ಕೊಂಬಿಡೋಣ್ರಿ ಎಲ್ಲ ನಾವು. ಇಲ್ಲಿ ನಾನು ಆಗಲೇ ಏನು ಗ್ರೇವಿ ಮಾಡ್ಕೊಂಡಿದ್ನಲ್ರಿ ಅದು ಎಗ್ ಗ್ರೇವಿ ಇದ್ರೊಳಗೆ ನಾನು ಅದು ಫ್ರೈ ಮಾಡಾಕಿದ್ದೇನೆ ರೀ. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡೋಕೆ ಇಡೋಣ್ರಿ. ಇದು ಸ್ವಲ್ಪ ಇವಾಗೆಲ್ಲ ಎಣ್ಣೆ ಬಿಸಿ ಆಗೈತೆ ರೀ. ನಾವೇನಿದು ಮಾಡ್ಕೊಂಡಿವಲ್ರಿ ಇದು ಹಾಕಿಬಿಡೋಣ್ರಿ ಅದ್ರೊಳಗೆ. ಇವಾಗ ನಾನು ಇದು ಹಾಕೀನಿ. ಸ್ವಲ್ಪ ಬ್ರೌನ್ ಕಲರಿಗೆ ರೆಡ್ ಕಲರಿಗೆ ಬರ್ಬೇಕ್ರಿ ಇದು ಚೆಂದಾಗಿ ಬೇಯ್ಬೇಕ್ರಿ ಇದು. ಅಲ್ಲಿವರೆಗೂ ನಾವು ಎಣ್ಣೆದೊಳಗೆ ಬಿಡೋಣ್ರಿ ಇದು. ಇಲ್ಲಿ ನೋಡ್ರಿ ಇವಾಗ ನಾನು ಇದು ಹಾಟ್ ಬಾಕ್ಸ್ ಒಳಗೆ ಹಾಕೇನ್ರಿ ಇದು. ಯಾಕಂದ್ರೆ ಮತ್ತೆ ಬಿಸಿ ಬಿಸಿ ಬೇಕಲ್ಲ ರೀ, ಹಾಗಾಗಿ ಸೂಪರ್ ಆಗಿದಾವೆ ರೀ, ಸಾಫ್ಟ್ ಆಗಿದಾವೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಆಗೈತೆ ಅಂತಂದು ಸಾಫ್ಟ್ ಆಗೈತಿ. ಇವಾಗ ಏನು ಮಾಡಪ್ಪ ಅಂತಂದ್ರೆ ಇನ್ನೂ 3 ಇದ್ದು ರೀ ಅದು ಹಾಕಿ ನಾನು ಸ್ವಲ್ಪ ಮಾಡೇನ್ರಿ, ಜಾಸ್ತಿ ಮಾಡೋದು ಬೇಡ ಅಂತಂದ್ರೆ ಈಗ ಹೊಳಿಸಿ ಹಾಕೊಳ್ಳೋಣ್ರಿ. ಇಲ್ಲಿ ನೋಡ್ಬೋದು ರೀ ನೀವು ನಮ್ಮದು ರೆಡಿ ಆಯ್ತು. ಇವಾಗ ನಾನು ಇದು ಹಾಟ್ ಬಾಕ್ಸ್ ಮುಚ್ಚಿ ಇಟ್ಕೊಂಡ್ರಿ.